ಎಲ್ಲರಿಗೂ ಸಮನ್ವಯ ಆಗುತ್ತೆ. ವಾಚ್ಯಾರ್ಥ ಮತ್ತೆ ವಿಶೇಷಾರ್ಥ ಅನ್ನೋದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ವಿವೇಕದಿಂದ ಮಾತ್ರನೇ ನೀವು ರಹಸ್ಯಾರ್ಥವನ್ನು ಅರ್ಥ ಮಾಡ್ಕೋಬಹುದೇ ಹೊರತು ಆ ವಿವೇಕವಿಲ್ಲದಾಗಿ ಅರ್ಥವಾಗೋದಿಲ್ಲ. ಒಬ್ಬ ಗುರುವಿದ್ದ. ಆ ಗುರು ಶಿಷ್ಯನ ಜೊತೆಯಲ್ಲಿ ಬರ್ತಾ ಇದ್ದ. ಆ ಗುರುವನ್ನು ನೋಡಕ್ಕೆ ಇನ್ನೊಬ್ಬ ಶಿಷ್ಯನು ಎದುರುಗಡೆ ಬರ್ತಾ ಇದ್ದ. ಅಕಸ್ಮಾತ್ ಈ ಗುರು ಶಿಷ್ಯ ಬರುವಾಗ ಒಂದು ದೊಡ್ಡ ಗುಣಿ ಆ ಗುಣಿಯನ್ನು ಬಿದ್ದೋಗ್ಬಿಟ್ರೆ ಈ ಶಿಷ್ಯ ಜೊತೆಯಲ್ಲಿರ್ತಕ್ಕಂಥ ಶಿಷ್ಯ ಬಡ್ಕೊಂತಾ ಇದ್ದಾನೆ ಹೊರತು ಏನು ಮಾಡ್ತಾ ಇಲ್ಲ. ಎಷ್ಟೋ ಸರ್ತಿ ಹಿಂಗಾಗುತ್ತೆ. ಸುಮ್ಮನೆ ಕಿರಿಚ್ಕೊಳ್ಳೋದೇ ಹೊರತು ಏನು ಮಾಡಬೇಕು ಅಂತಕ್ಕಂಥ ಉಪಾಯ ತಟ್ಟೋದೇ ಇಲ್ಲ. ಹಾಗೆ ಆಯಿತು. ಏನು ಕಿರಿಚ್ಕೊಳ್ತಾ ಇದ್ದಾರೆ? ಎದುರುಗಡೆ ಬರ್ತಕ್ಕಂಥ ಆ ಶಿಷ್ಯನಿಗೆ ಏನು ಅರ್ಥ ಆಯಿತು ಅಂದರೆ, ಗುರುಗಳನ್ನ ಮೇಲ್ಗಡೆಯಿಂದ ಕೆಳಗಡೆಯಿಂದ ನಾವು ಮೇಲೆ ತಗೊಂಡ್ವಿ. ಉಪಾಯ ತಗೊಂಡ, ಒಂದು ಹಗ್ಗ ತಗೊಂಡು ಬಂದ. ಹಗ್ಗ ಬಿಟ್ಟ. ಪಾಪ ಗುರುಗಳು ಕೆಳಗಡೆ ಬಿದ್ದಿದ್ರು. ಗುರುಗಳಿಗೆ ಆ ಹಗ್ಗ ಕೊಟ್ಟ. ಹಗ್ಗ ಹಿಡ್ಕೊಂಡ್ರು. ಮತ್ತೆ ಇಬ್ಬರೂ ಸೇರಿ ಪಾಪ ಏನ್ ಮಾಡಿದ್ರು ಅಂದ್ರೆ ಮೇಲೆ ತಗೊಂಡ್ರು. ಹೊಸದಾಗಿ ಬಂದಿರ್ತಕ್ಕಂಥ ಶಿಷ್ಯ ಅವನು ಏನಂದ್ಕೊಂಡಿದ್ದಾನೆ ಅಂದ್ರೆ, ಗುರುಗಳು ಕಾಣಿಸಿದ ತಕ್ಷಣನೇ ನಮಸ್ಕಾರ ಮಾಡ್ಬೇಕಪ್ಪ ನಾನು. ಏನ್ ಮಾಡ್ದ? ಮೇಲೆ ಬಂದ್ರು. ಗುರುವೇ 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 ನಮಸ್ಕಾರ. ಏನಾದ್ರು ಮುಂದೆ ಗುರುಗಳು ಇಲ್ಲಿ ವಾಚ್ಯಾರ್ಥವನ್ನು ಮಾತ್ರ ನೀವು ಹಿಡ್ಕೊಂಡು ಹೋದರೆ ನಿಮಗೆ ಗಮ್ಯವು ಸಿಗೋದಿಲ್ಲ. ಪ್ರತಿ ಒಂದು ವಾಚ್ಯಾರ್ಥದ ಹಿಂದೆ ಒಂದು ರಹಸ್ಯಾತ್ಮಕವಾಗಿರ್ತಕ್ಕಂಥ, ನೀನು ತಿಳಿಬೇಕಾಗಿರ್ತಕ್ಕಂಥ ವಸ್ತು ಜ್ಞಾನ ಇದೆ. ಹಾಗೆ ಕೃಷ್ಣನನ್ನು ಮೆಷರ್ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ತಕ್ಕಡಿ, ಒಂದು ತುಲಾಭಾರ, ಮತ್ತೆ ಕೃಷ್ಣ ಒಂದು ಕಡೆ ಇಲ್ಲ. ಕೃಷ್ಣ ಎಡಗಡೆ ಇದ್ದ, ಬಲಗಡೆ ಇದ್ದ. ಎಡಗಡೆ ಇದ್ದ, ಬಲಗಡೆ ಇದ್ದ ಅಂದ್ರೆ ಬಲಗಡೆ ಇದ್ದ. ಬಲಗಡೆನೇ ಇರ್ತಕ್ಕಂಥವನೇ ಆ ಪುಣ್ಯ ಪುರುಷೋತ್ತಮ. ಆ ಪುರುಷೋತ್ತಮ ಕೂಡಿಸಿದ, ಆನಂದವಾಗಿ ಕೂಡಿಸಿದ್ದಾನೆ ಕೃಷ್ಣ. ಮತ್ತೆ ಎಡಗಡೆ ಏನ್ ಇಡಬೇಕು? ಮತ್ತೆ ಅದಕ್ಕೆ ತೂಗತಕ್ಕಂಥ ವಸ್ತುವನ್ನು ಕೊಡಬೇಕು. ವಸ್ತುಗಳು ಅಂದ್ರೆ ಪ್ರಾಪಂಚಿಕವಾಗಿರ್ತಕ್ಕಂಥ ವಸ್ತುಗಳು. ಪ್ರಪಂಚಕ್ಕೂ ಪರಮಾತ್ಮನಕ್ಕೂ ತೂಗೋದಾದ್ರೆ ಯಾರು ಭಾರವಾಗಿ ಕಾಣಿಸ್ತಾರೆ? ಪ್ರಪಂಚ ಭಾರವಾಗಿ ಕಾಣಿಸ್ತೋ, ಪರಮಾತ್ಮ ಭಾರವಾಗಿ ಕಾಣಿಸ್ತೋ? ಇದು ನಿಮಗೆ ಅರ್ಥ ಆಗುತ್ತೆ.